ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವುದು ಕ್ರಿಸ್ತನಲ್ಲಿ ನಾನು ಬಹಳ ಸಂತೋಷ ಪಡುವನಾಗಿದ್ದೇನೆ. ಕಳೆದ ಬಾರಿ ನಾವು ಭೇಟಿ ಮಾಡಿದಾಗ ಒಂದು ಪ್ರವಾದನೆಯಲ್ಲಿ ಯಾವ ಕಾರ್ಯವೆಲ್ಲವಿದೆ, ಒಂದು ಪ್ರವಾದನೆಯಲ್ಲಿ ಯಾವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು, ಆ ರೀತಿ ಕೆಲವೊಂದು ವಿವರಗಳನ್ನು ನಿಮ್ಮ ನಡುವೆ ನಾನು ಹಂಚಿಕೊಂಡೆ. ಆ ಒಂದು ಸಂದೇಶ ನಿಜವಾಗಿಯೂ ನಮಗೆ ಬಹಳ ಪ್ರಯೋಜನವುಳ್ಳದಾಗಿತ್ತು. ಒಂದು ಪ್ರವಾದನೆಯನ್ನು ಯಾವ ರೀತಿಯಾಗಿ ನಾವು ಕೈಯಾಳಬೇಕು, ಒಂದು ಪ್ರವಾದನೆಯನ್ನು ಯಾವ ರೀತಿ ಸಂಶೋಧಿಸಬೇಕು ಎನ್ನುವುದರ ಕುರಿತಾಗಿ ವಿವರಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಮುಂದುವರೆದು ಬಹಳ ವಿಷಯವನ್ನು ತಿಳಿಯುವುದಕ್ಕೆ ಇಷ್ಟಪಡ್ತೀವಿ ಎಂಬುದಾಗಿ ನೀವು ಕಳುಹಿಸಿದ ಹಲವು ಫೀಡ್ಬ್ಯಾಕ್ ಪತ್ರಗಳಿಗೋಸ್ಕರವಾಗಿ ದೇವರನ್ನ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಕೆಲವರು ಬಹಳ ಗಮನವಾಗಿ ಈ ಒಂದು ಕಾರ್ಯಕ್ರಮವನ್ನು ಗಮನಿಸುವುದಕ್ಕೆ ಮುಂದಾಗಿದ್ದೀರಾ. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮ ಈ ಕಡೆಯ ಕಾಲದಲ್ಲಿ ಕರ್ತನು ನಮಗೆ ಮುಂಚಿತವಾಗಿ ತಿಳಿಸಿದ ಕಾರ್ಯವನ್ನು ತಿಳಿಯುವುದಕ್ಕಾಗಿ ನಮ್ಮ ಕಣ್ಗಳು ತೆರೆಯಲ್ಪಡುವುದಕ್ಕೆ ಸಹಾಯವಾಗಿದೆ ಎಂಬುದಾಗಿ ಬಹಳ ಮಂದಿ ಸಂತೋಷದಿಂದ ಬರೆದಿದ್ದೀರಾ. ಅಷ್ಟು ಮಾತ್ರವಲ್ಲದೆ ನೀವು ಬಹಳ ಆಸಕ್ತಿಯಿಂದ ಕುಳಿತಿದ್ದೀರಾ. ಇವತ್ತು ದೇವರು ನಮ್ಮ ಬಳಿಯಲ್ಲಿ ಪ್ರವಾದನೆಗಳ ಕುರಿತಾಗಿ ಯಾವ ಕಾರ್ಯವನ್ನು ಮಾತಾಡುತ್ತಾರೆ, ಒಂದು ಆಸಕ್ತಿ ನಿಮ್ಮಲ್ಲಿ ಬಂದಿರುವಂಥದ್ದನ್ನು ನಾನು ಕರ್ತನಲ್ಲಿ ಬಹಳ ಸಂತೋಷವಾಗಿ ಸ್ವೀಕರಿಸುತ್ತೇನೆ. ಈ ಒಂದು ಪರಿಣಾಮ ನಿಮ್ಮಲ್ಲಿ ಬರಬೇಕು ಎನ್ನುವಂಥದ್ದೇ ನನ್ನ ಒಂದು ಬಯಕೆ. ಯಾರೋ ಒಬ್ಬರು ಪ್ರವಾದನೆಯನ್ನು ಹೇಳಬೇಕು, ಯಾರೋ ಒಬ್ಬರು ನಾವು ನೋಡಿದಂತಹ ದರ್ಶನಕ್ಕೆ ಒಂದು ಅರ್ಥವನ್ನು ಕೊಡಬೇಕು ಎನ್ನುವುದರೊಂದಿಗೆ ನಾವು ನಿಲ್ಲದೆ, ನಾವು ಆ ಪ್ರವಾದನೆಯ ಒಳಗೆ ಪ್ರವೇಶ ಮಾಡಿ ನಾವು ಅದರ ಪ್ರಕಾರ ನಡೆಯಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಕಾರ್ಯ ಆಸಕ್ತಿ ನಮ್ಮೊಳಗೆ ಇರಬೇಕು. ಏಕೆಂದರೆ ಕಡೆಯ ಕಾಲದಲ್ಲಿ ಕರ್ತನು ತಮ್ಮ ನಾಮವನ್ನು ಧರಿಸಿರುವಂತಹ ತಮ್ಮ ಮಕ್ಕಳು ಎಲ್ಲರ ಬಳಿಯಲ್ಲಿ ಮಾತಾಡಲು ಬಯಸುತ್ತಾರೆ. ಯಾರೋ ಒಬ್ಬರ ಬಳಿಯಲ್ಲಿ ಮಾತಾಡಿ ಅದನ್ನು ಮತ್ತೊಬ್ಬರಿಗೆ ತೆಗೆದುಕೊಂಡು ಹೋಗುವುದಲ್ಲ, ಎಲ್ಲರ ಬಳಿಯಲ್ಲಿಯೂ ಕಾರ್ಯವನ್ನು ದೇವರು ಮಾತಾಡಲು ಬಯಸುತ್ತಾರೆ. ಅದಕ್ಕೋಸ್ಕರವಾಗಿಯೇ ಯೋವೇಲ 2:28 ಹೇಳಬೇಕಾದರೆ, ಕಡೆಯ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ, ನಿಮ್ಮ ಕುಮಾರರು ನಿಮ್ಮ ಕುಮಾರ್ತೆಯರು ಪ್ರವಾದನೆಯನ್ನು ನುಡಿಯುವರು, ಯೌವನಸ್ಥರು ದರ್ಶನವನ್ನು ಕಾಣುವರು, ಹಿರಿಯರು ಸ್ವಪ್ನಗಳನ್ನು ನೋಡುವರು. ಆ ದಿನದಲ್ಲಿ ನಾನು ನನ್ನ ಸೇವಕರ ಮೇಲೆ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಅವರು ಕೂಡ ಪ್ರವಾದನೆ ಹೇಳುತ್ತಾರೆ ಎಂಬುದಾಗಿ ಎಲ್ಲರ ಮೇಲೆಯೂ ಒಂದು ಪ್ರವಾದನೆಯ ಆತ್ಮವನ್ನು ಸುರಿಸುವುದರ ಬಗ್ಗೆ ದೇವರು ಮಾತಾಡಿದ್ದಾರೆ. ಆ ಒಂದು ಪ್ರವಾದನೆ ನುಡಿಯಲ್ಪಟ್ಟಂತಹ ಕಾಲಘಟ್ಟದಲ್ಲಿ ಪ್ರವಾದನೆ ಎನ್ನುವಂಥದ್ದು ಯಾರೋ ಒಬ್ಬರು ನುಡಿಯುತ್ತಾರೆ, ಮತ್ತೊಬ್ಬರು ಅದನ್ನು ಕೇಳುತ್ತಾ ಇದ್ದರು ಅಷ್ಟೇ. ಆ ದಿನಗಳಲ್ಲಿ ಪ್ರವಾದನೆಯ ಅಭಿಷೇಕ ಎಲ್ಲರಿಗೂ ಸಾಮಾನ್ಯವಾಗಿ ಇಡಲ್ಪಟ್ಟಿರಲಿಲ್ಲ. ಹೊಸ ಒಡಂಬಡಿಕೆ ಕಾಲದಲ್ಲಿ ಕೂಡ 5 ವಿಧವಾಗಿರುವ ಸೇವೆಯಲ್ಲಿ ಒಂದು ಸೇವೆಯಾಗಿ ಪ್ರವಾದಿಗಳು ಇದ್ದರು. ಆದರೆ ಕಡೆಯ ಕಾಲದಲ್ಲಿ ಕರ್ತನು ಎಲ್ಲರ ಬಳಿಯಲ್ಲಿಯೂ ಕಾರ್ಯವನ್ನು ಪ್ರಕಟಿಸಿ ಮಾತಾಡಲು ಬಯಸುತ್ತಿದ್ದಾರೆ. ಅದಕ್ಕೆ ಒಂದು ವಿಶೇಷವಾದ ಅಭಿಷೇಕವನ್ನು ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ನಿಮಗೆ ನಾನು ಹೇಳಿದೆ, ನಮಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಕಡೆಯ ಕಾಲದ ಕುರಿತಾಗಿರುವ ಬಹಳ ತೀಕ್ಷ್ಣವಾದ ಬಹು ಮುಖ್ಯವಾದ ಪ್ರವಾದನೆಗಳ ಒಳಗೆ ನಾವು ಹಾದು ಹೋಗಿ ಸಂಶೋಧನೆ ಮಾಡಲಿದ್ದೇವೆ. ಇದು ಈ ಕಡೆಯ ಕಾಲಕ್ಕೆ ನಮಗೆ ಬಹಳ ಅತ್ಯವಶ್ಯವಾಗಿರುವಂಥದ್ದು. ಒಂದು, ನಡೆಯುವಂತಹ ಕೆಲವೊಂದು ಆಪತ್ತುಗಳನ್ನು ಕಡಿಮೆ ಮಾಡಲು ಸಾಧ್ಯ ನಾವು ಅರ್ಥ ಮಾಡಿಕೊಳ್ಳುವುದರಿಂದ, ಅಥವಾ ಅವುಗಳನ್ನು ನಡೆಯದ ಹಾಗೆ ತಡೆ ಹಿಡಿದು ನಿಲ್ಲಿಸಲು ಸಾಧ್ಯ. ಇನ್ನು ಕೆಲವೊಂದು ಪ್ರವಾದನೆಗಳು ನಡೆಯುವಂತಹ ಕಾಲಘಟ್ಟದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯ. ಯಾವುದು ಹೇಗೋ, ನೀವು ಬರುವ ಉಪದ್ರವದ ಆಪತ್ತಿನ ದಿನಗಳನ್ನು ಕಡಿಮೆ ಮಾಡೋಕ್ಕಾದರೂ ಸರಿ, ನಿಲ್ಲಿಸಲಾದರೂ ಸರಿ, ತಪ್ಪಿಸಿಕೊಳ್ಳಬೇಕಾಗಿದ್ದರೂ ಸರಿ, ನೀವು ಮೊದಲು ಪ್ರವಾದನೆಗಳ ಕುರಿತಾಗಿರುವ ಒಂದು ದೃಷ್ಟಿಕೋನ ಹೊಂದಿರುವಂಥದ್ದು ಕಡೆಯ ಕಾಲದಲ್ಲಿ ನಮಗೆ ಬಹಳ ಅತ್ಯವಶ್ಯವಾಗಿರುವ ಒಂದು ಕಾರ್ಯ ಎಂಬುದಾಗಿ ಯಾವ ಭಿನ್ನಾಭಿಪ್ರಾಯಕ್ಕೂ ಸ್ಥಳವೇ ಇಲ್ಲ. ಹಾಗಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ದೇವರ ಪ್ರವಾದನೆಗಳ ಒಳಗೆ ನಾವು ಹಾದು ಹೋಗಲಿದ್ದೇವೆ. ಹಾಗಾಗಿ ಈ ಪ್ರವಾದನೆಗಳ ಒಳಗೆ ನಾವು ಹಾದು ಹೋಗುವಾಗ ನಾನು ನೋಡಿ ನಿಮಗೆ ಹೇಳುವಂಥದ್ದು, ನೀವು ಪ್ರತ್ಯೇಕವಾಗಿ ಬರೆದುಕೊಳ್ಳುವುದು ಮಾತ್ರವಲ್ಲ, ನಾವು ಸೇರಿ ಟ್ರಾವೆಲ್ ಮಾಡಲಿದ್ದೇವೆ, ನಾವು ಸೇರಿ ಹಲವಾರು ಕಾರ್ಯವನ್ನು ನೋಡಲಿದ್ದೇವೆ. ನಾನೊಂದು ನೋಡಿದ್ರೆ ನೀವು ಅದನ್ನು ಅದರ ಜೊತೆಗೆ ಮತ್ತೊಂದು ನೋಡಲಿದ್ದೀರಾ, ಅದು ಇನ್ನೂ ಆಳವಾಗಿ ಆ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿದ್ದೀರಾ. ಅದಕ್ಕೆ ನಾವು ಇದನ್ನಿಟ್ಟಿದ್ದೇವೆ. ಸರಿ, ನಾವು ಕಳೆದ ಬಾರಿ ಭೇಟಿಯಾದಾಗ ನಾವು ಏನು ಧ್ಯಾನ ಮಾಡಿದ್ವಿ ಎಂಬುದಾಗಿ ಕೇಳಿದರೆ, ಪ್ರವಾದನೆಯಲ್ಲಿ ಏನು ಇರುವಂಥದ್ದಾಗಿದೆ? ಪ್ರವಾದನೆಯಲ್ಲಿ ದೇವರಿಂದ ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳು ಇವೆ. ನನ್ನ ಅಭಿಪ್ರಾಯದ ಪ್ರಕಾರ ಲೋಕದಲ್ಲಿ ನಡೆಯುತ್ತಿರುವಂತಹ ಎಲ್ಲವೂ ಕೂಡ ತೀರ್ಮಾನಿಸಲ್ಪಟ್ಟವುಗಳೇ, ಎಲ್ಲವೂ ತೀರ್ಮಾನಿಸಲ್ಪಟ್ಟವುಗಳೇ. ಅದನ್ನು ಯಾರು ನೆನೆಸಿದರೂ ಬದಲಾಯಿಸೋಕ್ಕಾಗಲ್ಲ. ಕೆಲವೊಂದು ಕಾರ್ಯಗಳು ಆ ರೀತಿಯಾಗಿದ್ದರೆ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಷಯಗಳು ಬದಲಾಯಿಸುವಂಥದ್ದು ಕೂಡ ಇದೆ ತೀರ್ಮಾನಿಸಲ್ಪಟ್ಟವುಗಳಲ್ಲಿ.
ಮಾರ್ಪಡಿಸಲು ಸಾಧ್ಯವಾಗುವಂಥದ್ದು. ದೇವರು ಹೇಳ್ತಾರೆ, ನನ್ನ ಕೋಪದ ನಿಮಿತ್ತವಾಗಿ ಇದು ಬರುತ್ತೆ, ನೀವು ಮನ ತಿರುಗಿದ್ರೆ ಅದನ್ನು ಮಾರ್ಪಡಿಸ್ಬೋದು, ಆದರೆ ಎಲ್ಲವನ್ನ ಮಾರ್ಪಡಿಸೋಕ್ಕಾಗಲ್ಲ. ಮಾರ್ಪಡಿಸಲಾಗದಿರುವ ಕಾರ್ಯ ಅಂತ ಒಂದಿದ್ರೆ ಯಾರೂ ಅದನ್ನು ಬದಲಾಯಿಸಲು ಸಾಧ್ಯನೇ ಇಲ್ಲ. ಚಿಕ್ಕ ಉದಾಹರಣೆಗೆ ಹೇಳ್ತೀನಿ ನೋಡಿ. ಯೇಸು ಈ ಲೋಕದಲ್ಲಿ ಬಂದು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಅವರು ರಕ್ತವನ್ನು ಈ ಭೂಮಿಯಲ್ಲಿ ಸುರಿಸಿದರೆ ಅವರು ಮರಣವನ್ನು ಜಯಿಸುತ್ತಾರೆ. ಸೈತಾನನ ಅಧಿಕಾರದ ಮೇಲೆ ಅವರು ಒಂದು ಜಯವನ್ನು ಹೊಂದುತ್ತಾರೆ. ಜನಗಳನ್ನು ರಕ್ಷಿಸಲು ಮುಂದಾಗುತ್ತಾರೆ. ಅಲ್ಲಿಯವರೆಗೂ ಈ ಲೋಕದಲ್ಲಿ ಒಂದು ಚಿಕ್ಕ ಕೂಟ ಇಸ್ರಾಯೇಲಿಯರು, ಯಹೂದ್ಯರು ಇರುವಂತಹ ಗುಂಪನ್ನು ದಾಟಿ ಕ್ರಿಸ್ತನ ವಾಕ್ಯಗಳು ಅಥವಾ ದೇವರ ಕುರಿತಾಗಿರುವಂತಹ ಅರಿವು ಲೋಕದ ಜನಗಳಿಗೆ ಇಲ್ಲದೇ ಇತ್ತು. ಆದರೆ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಮಾನವ ಸಂಕುಲಕ್ಕೆ ಇರುವಂತಹ ಯೋಜನೆ ನೆರವೇರಿಸಿದರು. ಅದು ಲೋಕಪೂರ್ತಿಯಾಗಿ ಹರಡಲು ಮುಂದಾಯಿತು. ಆ ಒಂದು ರಕ್ತದ ಮುಖಾಂತರ ಜನಗಳು ಪಾಪ ಕ್ಷಮಾಪಣೆ ಹೊಂದುತ್ತಾರೆ. ಅವರು ಪರಲೋಕದ ನಿವಾಸಿಗಳಾಗಿ ಮಾರ್ಪಡುತ್ತಾರೆ. ಹಾಗಾದರೆ ಇದೆಲ್ಲ ಶಿಲುಬೆಯ ಮರಣದಲ್ಲಿಯೇ ಇದೆ ಎನ್ನುವಂಥ ಸಂದೇಶ ನಮಗೆ ಅದು ಗೊತ್ತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕರಿಗೆ ದೇವರು ಅದನ್ನು ಪ್ರಕಟಿಸಿದ್ದಾರೆ. ನನ್ನ ಪ್ರಶ್ನೆ ಏನೆಂದರೆ, ಸೈತಾನನಿಗೆ ಅದು ಗೊತ್ತಾ? ಸೈತಾನನಿಗೂ ಅದು ಗೊತ್ತು. ಯೇಸು ಲೋಕವನ್ನು ರಕ್ಷಿಸಲು ಬಂದಿದ್ದಾರೆ. ಯೇಸುವಿನ ಮರಣದಿಂದ ಅವರು ಮರಣವನ್ನು ಜಯವಾಗಿ ನುಂಗಿದ್ದಾರೆ. ಸೈತಾನನ ತಲೆಯನ್ನು ಅವರು ಜಜ್ಜಿದ್ದಾರೆ. ಅವರ ಅಧಿಕಾರವನ್ನು ಹಿಡಿಯುವುದಕ್ಕಿಂತ ಮುಂಚೆ ಮಾನವ ಕುಲಕ್ಕೋಸ್ಕರವಾಗಿ ರಕ್ತವನ್ನು ಸುರಿಸಲಿದ್ದಾರೆ ಎಂಬುದಾಗಿ ಸೈತಾನನಿಗೆ ಗೊತ್ತಲ್ವಾ? ಹಾಗಾದರೆ ಸೈತಾನನು ಏನು ಮಾಡಿರ್ಬೋದಾಗಿತ್ತು? ಯೇಸುವನ್ನು ಶಿಲುಬೆಯಲ್ಲಿ ಜಡಿಯುವಾಗ ಉಪಯೋಗಿಸಲ್ಪಟ್ಟಂತಹ ವ್ಯಕ್ತಿಗಳು ಪೂರ್ತಿಯಾಗಿ ಯಾರು ದೇವಭಕ್ತರಲ್ಲ. ಅವರು ಇದು ದೇವರ ಯೋಜನೆ. ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಡುವಂಥದ್ದು ಇದು ದೇವರ ಯೋಜನೆ. ಆದ್ದರಿಂದ ಅವರ ಜೊತೆಯಲ್ಲಿರುವಂತಹ ಪರಿಶುದ್ಧವಂತರನ್ನು ಕಳುಹಿಸಿ ಶಿಲುಬೆಯನ್ನು ಮಾಡು. ಒಬ್ಬ ವ್ಯಕ್ತಿ ಶಿಲುಬೆ ಅಂತಂದು ಅವರ ಭುಜದ ಮೇಲೆ ಇಡು, ಒಬ್ಬರು ಅವರ ಕೈ ಕಾಲುಗಳಲ್ಲಿ ಮೊಳೆಯನ್ನಿಟ್ಟು ಓಡಿ ಎಂಬುದಾಗಿ ಹೇಳಿಲ್ಲ. ಆ ಶಿಲುಬೆಯ ಸಂಭವದಲ್ಲಿ ಉಪಯೋಗಿಸಲ್ಪಟ್ಟಂತಹ ಮನುಷ್ಯರು ಪೂರ್ತಿಯಾಗಿ ಸೈತನ ನಿಯಂತ್ರಣದಲ್ಲಿದ್ದವರವರು. ಒಂದು ಪೌಂಚಸ್ ಪಿಲಾತ, ಒಬ್ಬ ಏರೋದನು, ಅನಂತರ ಅವರನ್ನು ಕರೆದುಕೊಂಡು ಹೋದಂತಹ ವೀರರು ಎಲ್ಲರೂ ಕೂಡ ಅವನ ನಿಯಂತ್ರಣದಲ್ಲಿರುವವರು. ಸೈತನನಿಗೆ ಮುಂಚಿತವಾಗಿ ಗೊತ್ತಲ್ವಾ ಅದು? ಅವನು ಟಕ್ಕಂತ ಯಾರನ್ನು ಆ ದೃಶ್ಯದಲ್ಲಿ ಉಪಯೋಗಿಸಲು ಬಿಡದೆ ನಿಲ್ಲಿಸಿದ ಅಂತ ಇಟ್ಕೊಳ್ಳಿ. ಯಾರು ಹೋಗಿ ಯೇಸುವಿಗೆ ವಿರುದ್ಧವಾಗಿ ಏನು ಮಾಡಿಬಿಡಬೇಡಿ. ಅವರು ಮರಣವನ್ನು ಹೊಂದುವಾಗೆ ಕಾಣಿಸುತ್ತೆ, ಆದರೆ ಅದು ಮರಣವಲ್ಲ. ಅವರು ಜಯಿಸಿರ್ತಾರೆ. ಆ ಒಂದು ರಕ್ತ ಮಾತ್ರ ಭೂಮಿಯಲ್ಲಿ ಚಿಮುಕಿಸಲ್ಪಟ್ಟರೆ ಜನಗಳು ಹೇರಳವಾಗಿ ಒಂದು ಚಿಕ್ಕ ಎಲ್ಲೆಯಲ್ಲಿರುವಂತಹ ದೇವರ ಈ ಒಂದು ಮಾರ್ಗವು ಲೋಕಪೂರ್ತಿಯಾಗಿ ವ್ಯಾಪಿಸಲು ಮುಂದಾಗುತ್ತದೆ. ರಕ್ಷಣೆ ಹೊಂದುವುದಕ್ಕೆ ಮುಂದಾಗುತ್ತಾರೆ. ಆದ್ದರಿಂದ ಪೌಂಚಸ್ ಪಿಲಾತನು ಬಾಯಿ ಮುಚ್ಚಿಕೊಂಡು ಮಾತಾಡದೇ ಇರು, ಏರೋದನೇ ಸುಮ್ಮನೆ ಇರು, ಅವರು ಬರಲಿ, ಏನು ಮಾಡ್ತಾರೆ ಅಂತ ನೋಡೋಣ. ಆ ರೀತಿ ಇದ್ದರೆ ಯೇಸು ತಾನಾಗಿ ಹೋಗಿ ಶಿಲುಬೆಯಲ್ಲಿ ಜಡಿಸ್ಕೊಳ್ಳೋ ಸಾಧ್ಯನಾ? ಸೈತಾನ ನೆನೆಸಿದ್ರೆ ನಿಲ್ಲಿಸ್ಬೋದಾಗಿತ್ತಲ್ವ? ಅದನ್ನು ಯಾಕೆ ನಿಲ್ಲಿಸಲಿಲ್ಲ? ಸೈತಾನನಾಗಿದ್ದರೂ ಕೂಡ ದೇವರು ಒಂದು ಕಾರ್ಯವನ್ನು ತೀರ್ಮಾನಿಸಿದರೆ ಆ ತೀರ್ಮಾನಿಸಲ್ಪಟ್ಟದ್ದು ಅವರ ತಲೆಯನ್ನ, ಮೆದುಳನ್ನೆಲ್ಲವನ್ನು ಕೂಡ ಮಂಕು ಮಾಡಿ ಆ ಕಾರ್ಯವನ್ನು ನಡೆಸಲು ಸಾಧ್ಯ. ಅದನ್ನು ದಾಟಿ ಯಾರು ಕ್ರಿಯೆ ಮಾಡೋಕ್ಕೆ ಆಗೋದಿಲ್ಲ. ಕರ್ತನು ಒಂದು ಕಾರ್ಯವನ್ನು ತೀರ್ಮಾನಿಸಿದರೆ ತೀರ್ಮಾನಿಸಿದ್ದೇ ಅದು. ಹಾಗಾದರೆ ಸೈತಾನ ನೆನೆಸಿದ್ರೆ ಮಾಡ್ಬೋದಿತ್ತಲ್ಲ? ಅದರಲ್ಲಿ ಉಪಯೋಗಿಸಲ್ಪಟ್ಟಂತಹ ವ್ಯಕ್ತಿಗಳು ಪೂರ್ತಿಯಾಗಿ ಸೈತಾನ ನಿಯಂತ್ರಣದಲ್ಲಿದ್ದವರು ತಾನೆ. ಅವ್ರನ್ನ ಸ್ಟ್ರೈಕ್ ಮಾಡಿಸಿದ್ರೆ ನಿಲ್ಲಿಸಿದ್ರೆ ಅದನ್ನು ಯೇಸುವನ್ನ ಅಲ್ಲಿ ಕರ್ಕೊಂಡೋಗಿ ಹೆರೋದನ ಅರಮನೆಯನ್ನು ನಿಲ್ಲಿಸ್ತಾರೆ, ಪೌಂಚಸ್ ಪಿಲಾತನವನ್ನು ನಿಲ್ಲಿಸ್ತಾರೆ. ಅಲ್ಲಿ ಸೈತಾನನಿಗೆ ಟಕ್ಕಂತ ಒಂದು ಐಡಿಯಾ ಬಂದು, ಅಯ್ಯಯ್ಯೋ, ತೀರ್ಪನ್ನು ಬದಲಾಯಿಸಕ್ಕೆ ಕೇಳಬೇಕು, ಯಾರನ್ನು ಉಪಯೋಗಿಸಲು ಬಿಡಬಾರದು ಎಂಬುದಾಗಿ ಹೇಳಿದ್ರೆ ಅಲ್ಲಿ ಯೇಸುವನ್ನ ಶಿಲುಬೆ ಜುಡಿಯಕ್ಕೆ ಸಾಧ್ಯನೇ ಇಲ್ವಲ್ಲ? ಸೈತಾನನಿಗಿದು ಮುಂಚಿತವಾಗಿ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಪ್ರವಾದನೆಗಳಲ್ಲಿಯೇ ಅಷ್ಟೊಂದು ಸ್ಪಷ್ಟವಾಗಿ ವಿಷಯ ಬರೆದಿಟ್ಟಿದ್ದಾರಲ್ಲ. ಅವರು ಶಿಲುಬೆಯಲ್ಲಿ ಪಾಡುಪಡಬೇಕಾಗಿರುವುದು, ಸಾಯಬೇಕಾಗಿರುವುದು ಎಲ್ಲ ಬರೆಯಲ್ಪಟ್ಟಿದೆ ಅಲ್ವಾ? ಹಾಗಾದರೆ ಯಾಕೆ ಆ ರೀತಿ ಅಂತ ಕೇಳಿದ್ರೆ, ಕರ್ತನ ಮಾತು ಅದು ತೀರ್ಮಾನಿಸಲ್ಪಟ್ಟಿದ್ದರೆ ಯಾರೇ ಇದ್ರೂ, ಶತ್ರುವಾಗಿದ್ದರೂ ಕೂಡ ಅವನು ಎಳೆಯಲ್ಪಟ್ಟು ಬೀಳಬೇಕು. ಅವನು ಅದನ್ನು ಮಾಡಲೇಬೇಕು. ಅದನ್ನು ಬದಲಾಯಿಸೋಕ್ಕಾಗಲ್ಲ. ಹಾಗಾದರೆ ಇದನ್ನೇ ತೀರ್ಮಾನಿಸಲ್ಪಟ್ಟಂಥ ಕಾರ್ಯಗಳು, ಅದರಲ್ಲಿ ಬಹಳ ಇದೆ. ಅದರ ಕುರಿತಾಗಿ ಮುಂಚಿತವಾಗಿ ನಿಮಗೆ ಸ್ಪಷ್ಟವಾಗಿ ಮಾತಾಡಿದ್ದೀನಿ. ಅನಂತರ ಏನು ನೋಡಿದ್ವಿ? ಕಾಲ. ಪ್ರತಿ ಪ್ರವಾದನೆಯನ್ನು ನೀವು ನೋಡಬೇಕಾದ್ರೆ ಅಥವಾ ದೇವರು ನಮಗೆ ಪ್ರಕಟಣೆಯನ್ನು ಕೊಡಬೇಕಾದ್ರೆ ಕಾಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಸತ್ಯವೇದದ ಪ್ರವಾದನೆಯನ್ನು ಓದಬೇಕಾದ್ರೆ ಕಾಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕಾಲವನ್ನು ತೆಗೆದಿಟ್ಟು ಆ ಪ್ರವಾದನೆಯನ್ನು ನೋಡಬೇಕು. ಹಾಗಾದರೆ ಮುಂಚಿತವಾಗಿ ತಿಳಿಸಿದ ಪ್ರಕಾರ ಸತ್ಯವೇದದಲ್ಲಿ ಪ್ರವಾದನೆಗಳನ್ನು ನೀವು ನೋಡುವುದಾದರೆ ಅದರಲ್ಲಿ ನಡೆದು ಮುಗಿದಂತಹ ಪ್ರವಾದನೆಗಳು ಕೂಡ ಇದೆ,
ನಡೆಯುವ ಪ್ರವಾದನೆಗಳು ಕೂಡ ಇರುತ್ತೆ, ನಡೆಯುವಂತಹ ಕಾರ್ಯಗಳು ಕೂಡ ಇರುತ್ತೆ. ಅದನ್ನು ಕೂಡ ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದು ನಡೆದು ಮುಗಿದಂತಹ ಪ್ರವಾದನೆ, ಇದು ಎಕ್ಸ್ಪೈರ್ ಆಗಿದೆ, ಈ ಕಾಲಘಟ್ಟ ಇದು ನಡೆಯುವಂಥದ್ದಾಗಿದೆ, ಇದು ಪ್ರೆಸೆಂಟ್ ಆಗಿ ನಡೀತಾ ಇರುವಂತಹ ಪ್ರವಾದನೆ ಕಾರ್ಯ. ಈ ಬಗೆಯ ಪ್ರವಾದನೆಗಳು ಇದೆಲ್ಲ ಇನ್ನು ಮುಂದೆ ನಡೆಯುವುದಕ್ಕೆ ಇಡಲ್ಪಟ್ಟಿರುವಂತಹ ಕಾರ್ಯವಾಗಿದೆ. ಈ ಮೂರನ್ನ ನೀವು ಭಾಗವಾಗಿ ವಿಭಾಗಿಸಬೇಕು. ಆ ರೀತಿ ಇಟ್ಕೊಂಡು ಅನಂತರ ನಮಗೇನು ಬರುತ್ತೆ ಅಂದರೆ, ಒಂದು ಪ್ರವಾದನೆ, ನಡೆಯುವಂತಹ ಪ್ರವಾದನೆ ಎಂಬುದಾಗಿದ್ದರೆ ಏನು ಪ್ರಶ್ನೆ ನಾವು ಕಂಡುಹಿಡಿಯಬೇಕು, ಉತ್ತರ ಕಂಡುಹಿಡಿಯಬೇಕು ಅಂದರೆ, ಈ ನಡೆಯುವಂತಹ ಪ್ರವಾದನೆ ಯಾವಾಗಿಂದ ಆರಂಭವಾಗುತ್ತೆ, ಎಷ್ಟು ದಿನ ಮುಂದುವರಿಯುತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಡೆಯುವಂತಹ ಪ್ರವಾದನೆಯಾಗಿದ್ದರೆ, ನಡೆಯಲು ಆರಂಭವಾಗಿದೆ, ಇದು ಎಷ್ಟು ಕಾಲ ಮುಂದುವರಿಯುತ್ತೆ. ನಡೆದು ಮುಗಿದಂತಹ ಪ್ರವಾದನೆಯಾಗಿದ್ದರೆ, ಇದು ಯಾವಾಗ ಆರಂಭವಾಯಿತು, ಎಷ್ಟು ಕಾಲ ಮುಂದುವರಿಯಿತು, ಯಾವ ರೀತಿ ನಡೆಯಿತು ಎನ್ನುವುದನ್ನು ನೋಡಬೇಕು. ಪ್ರವಾದನೆಯಲ್ಲಿ ಬಹಳ ಮುಖ್ಯವಾದದ್ದು ಕಾಲ. ಆ ಟೈಮ್ ಎನ್ನುವಂಥದ್ದು ಬಹಳ ಮುಖ್ಯ. ಒಂದು ಪ್ರವಾದನೆಯಲ್ಲಿ, ಕೆಲವು ಪ್ರವಾದನೆಗಳಲ್ಲಿ ಕಾಲದ ಉಲ್ಲೇಖ ಇರುತ್ತೆ, ಕೆಲವೊಂದು ಪ್ರವಾದನೆಗಳಲ್ಲಿ ಕಾಲದ ಉಲ್ಲೇಖ ಇರುವುದಿಲ್ಲ. ನೀವು ಕರ್ತನ ಬಳಿ ಕೇಳಬೇಕು. ನಾನು ಮುಂಚಿತವಾಗಿ ತಿಳಿಸಿದ ಪ್ರಕಾರ ಒಂದು ಕೊರೋನಾ ಆಪತ್ತು ಬಗ್ಗೆ ದೇವರು ಮಾತಾಡಿದ್ರೆ, ಇದು ಎಷ್ಟು ದಿನ ಮುಂದುವರಿಯುತ್ತೆ, ಯಾವಾಗ ಆರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಎಷ್ಟು ಕಾಲ ಮುಂದುವರಿಯುತ್ತೆ ಎನ್ನುವಂತಹ ಆ ಒಂದು ಕಾಲದ ಲೆಕ್ಕಾಚಾರ ನಮಗೆ ಬೇಕು. ಪ್ರವಾದನೆಗಳಲ್ಲಿ ಕೆಲವೊಂದು ಕಾಲಗಳ ಕುರಿತಾಗಿ ನೀವು ತಿಳಿಸ್ತೀನಿ ನೋಡಿ. ದಾನಿಯೇಲ್ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯದಲ್ಲಿ ಒಂದು ಸಂಭವ ತಿಳಿಸಲ್ಪಟ್ಟದಾಗಿದೆ ಕಾಲದ ಬಗ್ಗೆ. ತೆಗೆದುಕೊಳ್ಳ್ರಿ ದಾನಿಯೇಲ 9ನೇ ಅಧ್ಯಾಯ. ದಾನಿಯೇಲ್ ಯಾವ ರೀತಿ ಈ ಪ್ರವಾದನೆಗಳನ್ನು ಓದಿದರು, ಅವರೇ ಒಂದು ದೊಡ್ಡ ಪ್ರವಾದಿಯಾಗಿದ್ದಾರೆ. ಅವರು ಯಾವ ರೀತಿ ಪ್ರವಾದನೆಯನ್ನು ಓದಿದರು ಅಂತ ನೋಡೋಣ ಬನ್ನಿ. ಅದರಲ್ಲಿ ದಾನಿಯೇಲ್ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ. ಆ 9ನೇ ಅಧ್ಯಾಯದಲ್ಲಿ ಅವರು ಯೆರೂಸಲೇಮ್ ಸೆರೆಯಾಗಿ ಹೋದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಯೆರೂಸಲೇಮ್ ಸೆರೆಪಟ್ಟು ನಾವು ಅನ್ಯ ದೇಶದಲ್ಲಿ ವಾಸವಾಗಿದ್ದೀವಲ್ಲ ಎಂಬುದಾಗಿ ಯೋಚನೆ ಮಾಡಬೇಕಾದ್ರೆ ಅವರು ಏನು ಯೋಚನೆ ಮಾಡ್ತಾರೆ, ಇದು ಎಷ್ಟು ಕಾಲ ಮುಂದುವರಿಯುತ್ತೆ, ಇದರ ಬಗ್ಗೆ ಏನು ಹೇಳಲ್ಪಟ್ಟಿದೆ ಸತ್ಯವೇದದಲ್ಲಿ ಹುಡುಕುತ್ತಾರೆ. ನೋಡ್ರಿ, ಅಲ್ಲಿ ಕಸ್ದಿಯರ ರಾಜ್ಯದ ಮೇಲೆ 9ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದುತ್ತಾ ಇದ್ದೇನೆ. ಬೈಬಲ್ ತೆಗೆದುಕೊಂಡಿದ್ದೀರಲ್ವಾ? ನೋಡ್ರಿ, ಕಸ್ದಿಯರ ರಾಜ್ಯದ ಆ ದೊರೆತನವನ್ನ ಹೊಂದಿದವನು ಮೇದಿಯ ವಂಶದವನು ಆಗಿರುವ ಅಹಾಶ್ವೇರೋಷನ ಮಗನು ದಾರಿಯಾವೇಷನು ರಾಜ್ಯಭಾರವನ್ನ ಆಳ್ವಿಕೆ ಮಾಡುತ್ತಿದ್ದಂತಹ ಮೊದಲ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿತ್ತು ಗೋಣಿತಟ್ಟನ್ನು ಕಟ್ಟಿಕೊಂಡೆ. ನಿಮ್ಗೆ ಅರ್ಥ ಆಗ್ತಿದೆಯಾ? ಯೆರೆಮೀಯ ಪ್ರವಾದಿ ಇಸ್ರಾಯೇಲ್ ದೇಶ ಸೆರೆಯಾಗಿ ಹಿಡಿಯಲ್ಪಡುವುದಕ್ಕಿಂತ ಮುಂಚೆ ಪ್ರವಾದನೆಯನ್ನು ನುಡಿದಿದ್ದಾರೆ. ಯಹೂದವನ್ನ ನೆಬೂಕದ್ನೆಚ್ಚರನು ಹಿಡಿಯಲಿದ್ದಾನೆ, ಅದಕ್ಕಿಂತ ಮುಂಚಿತವಾಗಿ ನೀವು ಸಿದ್ಧರಾಗಿರಿ. ಅವನು ದೂರದಲ್ಲಿ ಬರುವಾಗಲೇ ಅವರು ಹೇಳಿದ ಪ್ರವಾದನೆ ಮಾರ್ಪಡಿಸಲು ಸಾಧ್ಯವಾಗುವಂತ ಪ್ರವಾದನೆ. ಅವನು ದೂರದಲ್ಲಿ ಇರುವಾಗಲೇ ಅವನೊಂದಿಗೆ ಸಮಾಧಾನವಾಗಿರಿ, ಕಪ್ಪವನ ಕಟ್ತೀನಿ ಅಂತ ಹೇಳಿ, ಆಗ ದೇಶ ತಪ್ಪಿಸಿಕೊಳ್ಳುತ್ತದೆ. ಆ ರೀತಿ ಹೇಳ್ತಾರೆ, ಕೇಳಿಸ್ಕೊಳ್ಳಿಲ್ಲ. ಇಲ್ಲದಿದ್ದರೆ ದೇಶ ಅಲ್ಲಿ ಹಿಡಿಯಲ್ಪಟ್ಟು ಹೋಗುತ್ತೆ, ಆ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿ ದೇಶ ನೆಬೂಕದ್ನೆಚ್ಚರನಿಂದ ಹಿಡಿಯಲ್ಪಟ್ಟಿತ್ತು. ದೇವಾಲಯ ಅಲ್ಲಿ ಚೆಲ್ಲಾಪಿಲಿಯಾಯಿತು, ದರೋಡೆಯಾಯಿತು. ಅದರ ನಂತರ ಅಲ್ಲಿರುವಂತಹ ಯೌವನಸ್ಥರು, ಅಲ್ಲಿರುವಂತಹ ಮುಖ್ಯವಾಗಿರುವ ವ್ಯಕ್ತಿಗಳು ಸೆರೆ ಕೈದಿಗಳಾಗಿ ಹಿಡಿಯಲ್ಪಟ್ಟು ಬ್ಯಾಬಿಲೋನ್ಗೆ ಒಯ್ಯಲ್ಪಟ್ಟರು. ಈಗ ಹೋಗಿ ಬಹಳ ವರ್ಷ ಆಯಿತು. ಅದರಲ್ಲಿ ದಾನಿಯೇಲ್ ಪ್ರವಾದಿ ಇದ್ದಾರೆ. ದಾನಿಯೇಲ್ ಪ್ರವಾದಿ ರಾಜ್ಯದಲ್ಲಿ ಒಂದು ಮುಖ್ಯವಾಗಿರುವಂಥ ಉನ್ನತ ಪದವಿಗೆ ತನ್ನ ಪ್ರವಾದನೆಯ ವರದಿಂದ ಅವರು ಬಂದಿದ್ದಾರೆ. ಈಗ ಇವರಿಗೇನೆಂದರೆ, ಅವರು ಚೆನ್ನಾಗಿದ್ದಾರೆ, ಆದರೆ ತನ್ನ ಪ್ರಜೆಗಳು ಈ ಒಂದು ಬ್ಯಾಬಿಲೋನ್ ಅರಸರ ಕೆಳಗೆ ದಾಸರಾಗಿದ್ದಾರಲ್ವಾ, ಈ ದೇಶ ಆ ರೀತಿ ಇದೆಯಲ್ಲ. ಹಾಗಾಗಿ ಇದರ ಬಗ್ಗೆ ಅವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಇದರ ಬಗ್ಗೆ ಪ್ರವಾದನೆಗಳು ಏನು ಹೇಳುತ್ತವೆ ಆ ರೀತಿಯಾಗಿ ಹೇಳಿ ಇದರ ಕುರಿತಾಗಿ ಪ್ರವಾದನೆ ನುಡಿದಂತಹ ಯೆರೆಮೀಯ ಪ್ರವಾದನೆಯ ಪುಸ್ತಕವನ್ನು ಸಂಶೋಧನೆ ಮಾಡಿದ್ರು. ಆ ಕಾಲದಲ್ಲಿ ಹಿಂಗೆಲ್ಲ ಪ್ರಿಂಟಿಂಗ್ ಮಾಡಿ ಪುಸ್ತಕ ಎಲ್ಲ ಇರ್ತಿರಲಿಲ್ಲ. ಅದರಲ್ಲಿ ಅವರು ಬರೆದಂತಹ ಹಲವು ಪ್ರವಾದನೆಗಳನ್ನು ಆ ದಿನಗಳಲ್ಲಿ ಇದ್ದಂತಹ ಅರಸರು ಅದನ್ನು ಕತ್ತಿಯಿಂದ ಅರ್ಧಾಕಿ ಬೆಂಕಿಯಲ್ಲಿ ಹಾಕಿ ನಾಶ ಮಾಡಿ, ಅದರ ನಂತರ ಕೂಡ ಆ ಪ್ರವಾದನೆಗಳು ಬಾರುಕಿನವರಿಂದ ಬರೆಯಲ್ಪಟ್ಟಿತ್ತು. ಅದರ ಒಂದು ಪ್ರತಿ ಇವರ ಬಳಿ ಇತ್ತೋ ಏನೋ. ಇವರು ಆ ಪುಸ್ತಕವನ್ನು ಓದಿ ನೋಡಿ ಅದರಲ್ಲಿ ಏನು ಹುಡುಕ್ತಾ ಇದ್ದಾರೆ ಅಂತ ನೋಡಿದ್ರೆ, ಈ ಒಂದು ಉಪದ್ರವ ಎಷ್ಟು ಕಾಲ ಮುಂದುವರಿಯುತ್ತೆ ನೋಡಿದ್ರೆ ಕಾಲದ ಸೂಚನೆ.
ದಾನಿಯೇಲ ಹೆಂಗ್ ನೋಡ್ತಾರೆ ನೋಡಿ, ಒಂದು ಪ್ರವಾದನೆಯನ್ನು, ಕಾಲದ ಉಲ್ಲೇಖವನ್ನು ಗಮನಿಸ್ತಾರೆ. ಅವ್ರು ಹೇಳ್ತಾರೆ, ದಾನಿಯೇಲನಾಗಿರುವ ನಾನು ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಕರ್ತನು ಯೆರೆಮೀಯ ಮುಖಾಂತರವಾಗಿ ಹೇಳಿರುವಂತಹ ವರ್ಷಗಳ ಸಂಖ್ಯೆಯನ್ನ ಪುಸ್ತಕಗಳಿಂದ ತಿಳಿದುಕೊಂಡನು. ಆಗ ಇವರು ಲೆಕ್ಕ ಮಾಡಿ ನೋಡ್ತಾರೆ, 70 ವರ್ಷ ಬರ್ತಾ ಇದೆ. ತಕ್ಷಣ ಇವರು ಪ್ರಾರ್ಥನೆ ಮಾಡ್ತಾರೆ. ನಾನು ತಕ್ಷಣ ಉಪವಾಸ ಮಾಡಿ ಗೋಣಿ ತೊಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕುಳಿತು ದೇವರಾಗಿರುವ ಕರ್ತನ ಕಡೆಗೆ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಗಳಲ್ಲಿ ಹುಡುಕುವುದಕ್ಕೆ ನನ್ನ ಮುಖವನ್ನು ಅವರಿಗೆ ನೇರಾಗಿ ತಿರುಗಿಸಿದೆ. ಹಾಗಾದರೆ ಇವರು ಅದರಲ್ಲಿ ಏನು ನೋಡ್ತಾರೆ? ಇದು ಮುಗಿಯುವಂತ ಕಾಲ ಬರ್ತಾ ಇದೆ. ಈಗ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದ್ರೆ ಈ ಒಂದು ಅಂತ್ಯ ಸಮ್ಮುಖವಾಗಿ ಮುಗಿದು ಅದರಲ್ಲಿ ಯಾವ ವಿಧವಾಗಿರುವಂತಹ ಬಾಧೆ ಇಲ್ಲದೆ ಮುಂದಿನ ಹಂತದ ಒಳಗೆ ನಾವು ಹೋಗುವುದಕ್ಕೆ ಸಾಧ್ಯ ಎಂಬುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಕಾಲದ ಉಲ್ಲೇಖ ಬಹಳ ಮುಖ್ಯವಾದದ್ದು. ಯೆರೆಮೀಯ ಮಾತಾಡಿದ ಪ್ರವಾದನೆಯಲ್ಲಿ 70 ವರ್ಷಗಳು ಬ್ಯಾಬಿಲೋನ್ನಲ್ಲಿ ಸೆರೆಯಾಗಿ ಇರುತ್ತಾರೆ ಎಂಬುದಾಗಿ ಅವರು ಉಲ್ಲೇಖ ಮಾಡಿದ್ರು. ಅದನ್ನ ಹುಡುಕುತ್ತಾರೆ, ಯಾವಾಗ ನಡೆಯುತ್ತೆ ಎಂಬುದಾಗಿ ನೋಡ್ತಾರೆ. ಹಾಗಾದರೆ ಎಲ್ಲ ಪ್ರವಾದನೆಗಳಲ್ಲಿಯೂ ಕೆಲವೊಂದರಲ್ಲಿ ಪ್ರತ್ಯೇಕವಾಗಿ ಕಾಲ ಸೂಚನೆ ಇರುತ್ತದೆ. ಕೆಲವು ಪ್ರವಾದನೆಗಳು ನುಡಿಯಲ್ಪಡುವಾಗಲೇ ಆ ಕಾಲದ ಉಲ್ಲೇಖ ಹೇಳುತ್ತದೆ. ಅಬ್ರಹಾಮನ ಬಳಿಯಲ್ಲಿ ದೇವರು ಅವರಿಗೆ ಗಾಢ ನಿದ್ರೆಯನ್ನು ಉಂಟು ಮಾಡಿ ಇಸ್ರಾಯೇಲ್ಯರಿಗೆ ಏನೆಲ್ಲ ನಡೆಯುತ್ತೆ ಎನ್ನುವುದರ ಕುರಿತಾಗಿರುವ ಪ್ರಕಟಣೆಯನ್ನು ಕೊಡುತ್ತಾರೆ. ಅದು ದೇವರಲ್ಲಿ ಮಾತಾಡ್ತಾರೆ, 400 ವರ್ಷಗಳ ಕಾಲ ನೀವು ಐಗುಪ್ತದಲ್ಲಿ ದಾಸರಾಗಿರುತ್ತೀರಾ. 400 ವರ್ಷದ ನಂತರ ನಾನು ನನ್ನ ಮಗನನ್ನು, ನನ್ನ ದಾಸನನ್ನ ಐಗುಪ್ತದಿಂದ ಹೊರಗೆ ತರುವೆನೆಂಬುದಾಗಿ ಬರೆಯಲ್ಪಟ್ಟ ಮಾತು ನೆರವೇರುತ್ತದೆ. ಐಗುಪ್ತದಿಂದ ನೀವು ಸೌಖ್ಯವಾಗಿ ತರಲ್ಪಡ್ತೀರಾ. ಕಾಲದ ಅಳತೆ 400 ವರ್ಷ. ಆದರೆ ಅವರ ಇದ್ದದ್ದು 440 ವರ್ಷಗಳ ಕಾಲ. ಯಾಕೆ 40 ವರ್ಷ ಅಂತ ಕೇಳಿದ್ರೆ, ಮೊದಲು ಅವರು ದಾಸರಾಗಿದ್ದಂತಹ ಕಾಲವನ್ನೇ ದೇವರಲ್ಲಿ ಹೇಳ್ತಾರೆ, 400 ವರ್ಷ ಗುಲಾಮರಾಗಿರ್ತೀರಾ. ಆದರೆ ಇವರು ಐಗುಪ್ತದಲ್ಲಿ ನುಗ್ಗಿದ ಕೂಡಲೇ ಅವರು ಗುಲಾಮರಾಗಿರಲಿಲ್ಲ. ಅಲ್ಲಿ ಅವರು ತಮ್ಮ ಸಹೋದರನು ಯೋಸೇಫನು ಫರೋಹನಿಗೆ ನಂತರದ ರ್ಯಾಂಕ್ನಲ್ಲಿ ಇದ್ದಾರೆ. ಉಳಿದಿರುವ ಮಂತ್ರಿಗಳೆಲ್ಲ ಕೆಳಗೆ. ಅವರಲ್ಲಿ ಕ್ಷಾಮದ ಕಾಲ ಮುಂದುವರಿತಾ ಇದೆ. ಆಗ ಫರೋಹನಿಗೆ ನಂತರದ ಸ್ಥಿತಿಯಲ್ಲಿ ಯೋಸೇಫನು ಹೆಚ್ಚಾಗಿದ್ದಾರಲ್ಲಿ. ಆಗ ಯೋಸೇಫ ಹೇಳುತ್ತಾರೆ, ನನ್ನ ಸಹೋದರರು, ನನ್ನ ಕುಟುಂಬದವರು ಅವರೆಲ್ಲ ಬಂದು ನಮ್ಮ ದೇಶದಲ್ಲಿ ಕಷ್ಟಪಡುವವರಾಗಿದ್ದಾರೆ. ಅವರು ಐಗುಪ್ತಕ್ಕೆ ಬರುವುದಕ್ಕೆ ನೀವು ಅನುಮತಿ ಕೊಡ್ರಿ. ಫರೋಹನು ಅವರ ಮೇಲೆ ಬಹಳ ಉನ್ನತ ಮರ್ಯಾದೆ ಇದ್ದುದರಿಂದ ಅವರೆಲ್ಲರೂ ಅಲ್ಲಿ ಬರುವುದಕ್ಕೂ ಅವರು ಅಲ್ಲಿ ಐಗುಪ್ತ ದೇಶದಲ್ಲಿ ಅವರು ತಂಗುವುದಕ್ಕೂ ಸ್ಥಳವನ್ನ ಅವರ ಹೆಸರಲ್ಲಿ ಬರೆದುಕೊಟ್ಟರು. ಬಹಳ ಸ್ಥಳಗಳನ್ನ ಅಲ್ಲೆಲ್ಲ ಹೋಗಿ ವಾಸವಾಗಿದ್ದರು ಇಸ್ರಾಯೇಲಿಯರು. ಆಗ ಯೋಸೇಫನ ಇದ್ದಂತಹ ಕಾಲದವರೆಗೂ 40 ವರ್ಷ ಅವರು ಗುಲಾಮರಾಗಿ ಇರಲಿಲ್ಲ. ಆ 40 ವರ್ಷವಾದ ನಂತರ ಯೋಸೇಫನನ್ನು ಅರಿಯದಿರುವ ಅರಸರು ಆ ಐಗುಪ್ತದಲ್ಲಿ ರಾಜನಾಗಿ ಬಂದಾಗ ಅವರು ಗುಲಾಮರಾಗಿಸಲ್ಪಟ್ಟರು. ಅಲ್ಲಿಂದ ಹಿಡಿದು ದೇವರ ಲೆಕ್ಕ ಹಾಕ್ತಾ ಇದ್ದಾರೆ. ಹಾಗಾದರೆ ಒಂದು ಕಾಲವನ್ನು ಲೆಕ್ಕ ಮಾಡಬೇಕಾದ್ರೆ ಬಹಳ ಗಮನವಾಗಿ ಲೆಕ್ಕ ಹಾಕಬೇಕು. ಐಗುಪ್ತದಿಂದ ಅವರು 400 ವರ್ಷಗಳ ಹಿಂದಿರುಗಿ ಬರ್ತಾರೆ ಅಂತೇಳಿ 400 ವರ್ಷ ಆಯಿತು ಇನ್ನೂ ಬರಲಿಲ್ವಲ್ಲ ಎಂಬುದಾಗಿ 40 ವರ್ಷದ ಒಳಗೆ ನಾವು ಅಪನಂಬಿಕೆ ಒಳಗೆ ಹೋಗಬಾರ್ದು. ಕಾಲವನ್ನು ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿ ಲೆಕ್ಕ ಹಾಕಬೇಕು. ಕರ್ತನು ಅದಕ್ಕೆ ಬಹಳ ನಿಖರವಾಗಿ ಲೆಕ್ಕ ಹಾಕ್ತಾರೆ. ಹಾಗಾದರೆ ಯೆರೆಮೀಯನ ಮುಖಾಂತರ ತಿಳಿಸಲ್ಪಟ್ಟಂತಹ ಪ್ರವಾದನೆಯ ಕಾಲವನ್ನು ಸಂಶೋಧನೆಯನ್ನು ಮಾಡಿ ವರ್ಷಗಳ ಲೆಕ್ಕವನ್ನು ಅವರು ಲೆಕ್ಕಾಚಾರ ಮಾಡ್ತಾರೆ. ಹಾಗಾದರೆ ಅದು ಹಾಗೆ 70 ವರ್ಷ ಇರ್ತಾರೆ ಅಂತ ಹೇಳಲಿಲ್ಲ. ಅದು ಹೇಳಲ್ಪಟ್ಟಂತಹ ವರ್ಷ, ಅದು ಯಾವ ವರ್ಷ, ಅದು ಎಷ್ಟು ವರ್ಷ ಮುಂದುವರಿಯುತ್ತೆ, ಯಾವ ಯಾವ ವರ್ಷದ ಲೆಕ್ಕವನ್ನೆಲ್ಲ ಹಾಕಿ ಇವರು ಕುಳಿತು ಕ್ಯಾಲ್ಕುಲೇಟ್ ಮಾಡ್ತಾರೆ. ಪ್ರವಾದನೆಗಳನ್ನ ಓದಿದ್ರೆ ಆ ರೀತಿ ಓದಬೇಕು. ಪಕ್ಕದಲ್ಲಿ ಒಂದು ನೋಟ್ ಬರೆದು ಇದು ಎಲ್ಲಿ ಇದೆ, ಇದು ಯಾವ ಸ್ಥಳದಲ್ಲಿದೆ ಎಂಬುದಾಗಿ ನಾವು ಹುಡುಕಿ ಆ ಕಾಲದ ಉಲ್ಲೇಖವನ್ನು ಅವರು ಕಂಡುಹಿಡಿಯುವುದನ್ನು ನೋಡ್ತೀವಿ. ಕೆಲವೊಂದು ಪ್ರವಾದನೆಗಳಲ್ಲಿ ಕಾಲದ ಉಲ್ಲೇಖಗಳು ಹಾಗೆ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿರುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ, ಗಮನಿಸಿ. ಪ್ರಕಟಣೆಯ ಪ್ರವಾದನೆ ಗ್ರಂಥ ಕಾಲ ಉಲ್ಲೇಖವಿರುವಂಥ ಪ್ರವಾದನೆಗಳು. ಪ್ರಕಟಣೆಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಾಕ್ಯದಿಂದ ಕೆಲವೊಂದು ಕಾರ್ಯಗಳು ಹೇಳಲ್ಪಟ್ಟದಾಗಿದೆ. ಇದು ನಡೆದು ಮುಗಿದಿರುವಂತಹ ಪ್ರವಾದನೆ ಅಲ್ಲ, ನಡೆಯಲಿರುವಂತಹ ಪ್ರವಾದನೆಗಳು. ಯೆರೆಮೀಯ ಕಾಲಘಟ್ಟದಲ್ಲಿ ಮಾತಾಡಿದ್ದು ನಡೆದಿರುವಂತಹ ಪ್ರವಾದನೆ. ಅಬ್ರಹಾಮನ ಬಳಿ ದೇವರು ಮಾತಾಡಿದ ಹಾಗೆ ನಾವು ಓದಿದ್ದು ಕೂಡ ನಡೆದು ಮುಗಿದಿರುವಂತಹ ಪ್ರವಾದನೆ. ಇದು ನಡೆಯುವಂತಹ ಪ್ರವಾದನೆ. ನೋಡ್ರಿ, ಅದರಲ್ಲಿ 14ನೇ ವಾಕ್ಯ ಈ ರೀತಿ ಹೇಳುತ್ತದೆ, ತುತ್ತೂರಿನ ನಡೆದಂತಹ 6ನೆಯ ದೂತನನ್ನ ನೋಡಿ. ಪ್ರಕಟಣೆಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 14ನೇ ವಾಕ್ಯ. ತುತ್ತೂರಿ ನಡೆದಿರುವಂತಹ 6ನೆಯ ದೂತನನ್ನ ನೋಡಿ ಯುಪ್ರಟಿಸ್ ಎನ್ನುವಂತಹ ಮಹಾನದಿಯ ಬಳಿಯಲ್ಲಿ
ಕಟ್ಟಲ್ಪಟ್ಟಿರುವಂತಹ 4 ಮಂದಿ ದೂತರನ್ನ ಬಿಚ್ಚಿಬಿಡು ಎಂಬುದಾಗಿ ಹೇಳಲು ಕೇಳಿದೆ. ಆಗ ಮನುಷ್ಯರಲ್ಲಿ 3ರಲ್ಲಿ 1 ಪಾಲು ಜನಗಳನ್ನು ಕೊಲ್ಲುವಂತಹ ಅಧಿಕಾರ ಈ ಕಾಲದ ಉಲ್ಲೇಖ ಬರುತ್ತೆ. ಕೊಲ್ಲುವ ಹಾಗೆ 1 ತಾಸಿಗೂ 1 ದಿನಕ್ಕೂ 1 ತಿಂಗಳಿಗೂ 1 ವರುಷಕ್ಕೂ ಸಿದ್ಧವಾಗಿರುವಂತಹ ಆ 4 ಮಂದಿ ದೂತರು ಬಿಚ್ಚಿಬಿಡಲ್ಪಟ್ಟರು. ಕುದುರೆ ಸೈನ್ಯವಾದದ್ದು, ಅದರ ಸಂಖ್ಯೆಯಾದದ್ದು 20 ಕೋಟಿಯಾಗಿತ್ತು. ಅವುಗಳ ಲೆಕ್ಕವನ್ನು ಕೂಡ ಹೇಳಲು ಕೇಳಿದೆ. ಅವುಗಳ ಬಾಯಿಂದ, ಅಲ್ಲಿ 18ನೇ ವಾಕ್ಯದಲ್ಲಿ, ಅವುಗಳ ಬಾಯಿಂದ ಹೊರಟಂತಹ ಬೆಂಕಿ, ಹೊಗೆ, ಗಂಧಕ ಈ 3ರಿಂದ ಮನುಷ್ಯರಲ್ಲಿ 3ರಲ್ಲಿ 1 ಪಾಲು ಕೊಲ್ಲಲ್ಪಟ್ಟರು. ಇದುವೇ ಪ್ರವಾದನೆ. ಈ ಪ್ರವಾದನೆಯಲ್ಲಿ ಈಗ ನಾವು ನೋಡಬೇಕಾದ್ರೆ ನಮಗೆ ಬಹಳ ವಿಷಯಗಳು ಕಾಣಿಸುತ್ತೆ. ಈ ಸಮಸ್ಯೆ ಎಲ್ಲಿ ಸಂಭವಿಸುತ್ತೆ ಎನ್ನುವ ಒಂದು ಸ್ಥಳದ ಉಲ್ಲೇಖನ ಇದೆ. ಯುಪ್ರಟಿಸ್ ನದಿಯ ತೀರದಲ್ಲಿ. ಯುಪ್ರಟಿಸ್ ನದಿಯ ತೀರದಲ್ಲಿ. ಯುಪ್ರಟಿಸ್ ನದಿ ಓಡುವಂತಹ ನದಿಯ ತೀರ ಎನ್ನುವುದು ಅದರ ಸುತ್ತಲೂ ಇರುವಂತಹ ಪ್ರಾಂತ್ಯ. ಯುಪ್ರಟಿಸ್ ನದಿಯ ಜೊತೆ ಹರಿಯುವುದು ಟೈಗ್ರಿಸ್. ಈ 2 ನದಿಗಳ ಹತ್ತಿರ ಇರುವಂತಹ ಪ್ರಾಂತ್ಯಕ್ಕೆ ಹೆಸರು ಮೆಸೊಪೊಟೇಮಿಯಾ ಎಂಬುದಾಗಿ ಹೆಸರು. ಮನುಷ್ಯ ನಾಗರಿಕತೆ ಇಲ್ಲಿಂದಲೇ ಉದ್ಭವವಾದ ಹಾಗೆ ಚರಿತ್ರೆಯ ಉಲ್ಲೇಖ ಹೇಳುತ್ತದೆ. ಏದೇನ್ ತೋಟದ ಸ್ಥಳ ಕೂಡ ಇಲ್ಲೇ ತೋರಿಸುತ್ತೆ. ಹಾಗಾದರೆ ಈ ಒಂದು ಯುಪ್ರಟಿಸ್ ನದಿಯ ತೀರದಲ್ಲಿ ಇರುವಂತಹ ದೇಶಗಳು, ಈ ಒಂದು ಪ್ರಾಂತ್ಯದಲ್ಲಿ, ಆ ನದಿಯ ದಡದಲ್ಲಿ 4 ದೂತರು ಕಟ್ಟಲ್ಪಟ್ಟಿದ್ದಾರೆ. ಹಾಗಾದರೆ ಮೊದಲು ನಮಗೆ ಸ್ಥಳ ಗೊತ್ತಾಯಿತು. ಇಲ್ಲಿ 4 ದೂತರು, ಇವರು ನಾಶನದ ದೂತರು, ನಾಶ ಮಾಡುವವರು. ಹಾಗಾದರೆ ಅದು ನಮಗೆ ಗೊತ್ತಾಯಿತು. ಇವರು ಬಿಚ್ಚಿ ಬಿಡಲ್ಪಡಬೇಕಾದ್ರೆ ಅವರು ಮಾಡುವಂತಹ ಕೃತ್ಯಗಳಿಂದ, 4 ದೂತರು ಮಾಡಿದಂತಹ ಕೃತ್ಯಗಳಿಂದ ಒಟ್ಟಾರೆಯಾಗಿ ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲು ಅಲ್ಲಿ ಕೊಲ್ಲಲ್ಪಟ್ಟವರಾದರು. ಇರುವ ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲು ಕೊಲ್ಲಲ್ಪಟ್ಟರು. ರೈಟ್. ಯುದ್ಧದ ಪರಿಣಾಮ ಇದರಲ್ಲಿ ನಾವೇನು ನೋಡಬೇಕು ಅಂದರೆ, ಈ 4 ಕುದುರೆ ವೀರರು ಒಂದೇ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇಲ್ಲ. ಒಂದು ಕಾಲದ ಉಲ್ಲೇಖ ಹೇಳಲ್ಪಟ್ಟಿದೆ. ಏನು ಹೇಳಲ್ಪಟ್ಟಿದೆ? ಆ ಒಂದು 4 ಕುದುರೆಗಳು ಒಂದೇ ಸಂದರ್ಭದಲ್ಲಿ ಬಿಚ್ಚಲ್ಪಡಲಿಲ್ಲ. ಅದು ಒಂದು ತಾಸಿಗೂ, ನೋಡಿದ್ರೆ ಕಾಲದ ಉಲ್ಲೇಖ. ಅದರ ನಂತರ 1 ದಿನಕ್ಕೂ, ಅನಂತರ 1 ತಿಂಗಳಿಗೂ, 1 ವರುಷಕ್ಕೂ ಸಿದ್ಧಪಡಿಸಲ್ಪಟ್ಟಿದಂತಹ ಆ 4 ದೂತರು ಬಿಚ್ಚಿ ಬಿಡಲ್ಪಟ್ಟವರಾದರು. ಹಾಗಾದರೆ ನಾವು ನೋಡಬೇಕಾದ್ರೆ ಇದು ಹೆಂಗೆ ತೀಕ್ಷ್ಣವಾಗಿ ಓದಬೇಕು ಅಂತ ನೋಡಿ. 4 ದೂತರು ಯುಪ್ರಟಿಸ್ ನದಿಯ ತೀರದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ 4 ಕಾಲಘಟ್ಟಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಬರುವಂಥದ್ದಾಗಿದೆ. ಅದು ಯುದ್ಧ. ಏಕೆಂದರೆ ಕೆಳಗೆ ಕುದುರೆಗಳನ್ನು, ಅವುಗಳ ಮೇಲೆ ಹತ್ತಿದವರನ್ನು ಸೈನ್ಯದ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ವಾರ್, ಅಲ್ಲಿ ವಾರ್ ಬರಲಿದೆ. ಇದರಲ್ಲಿ 4 ಹಂತವಾಗಿ, 4 ಕ್ರಮದಲ್ಲಿ ಅಲ್ಲಿ ನಡೆಯುವಂತಹ, 4 ಹಂತದಲ್ಲಿ ನಡೆಯುವಂತಹ ಯುದ್ಧ, ಅದರ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಅದರ ಒಂದು ಪರಿಣಾಮ ಏನು ಎಂಬುದಾಗಿ ಕೊನೆಯದಾಗಿ ಹೇಳ್ತಾರೆ ನೋಡಿ 18ನೇ ವಾಕ್ಯದಲ್ಲಿ. ಭೂಮಿಯ ಪ್ರಜೆಗಳಲ್ಲಿ ನಡೆಯುವುದು ಯುಪ್ರಟಿಸ್ ನದಿಯ ತೀರದಲ್ಲಿ, ಆದರೆ ಒಟ್ಟಾರೆ ಲೋಕದ ಜನಸಂಖ್ಯೆಯಲ್ಲಿ ಅದರಲ್ಲಿ 3ರಲ್ಲಿ 1 ಪಾಲು ಕೊಲ್ಲಲ್ಪಡ್ತಾರೆ. ಹಾಗಾದರೆ ಇದು ಪ್ರವಾದನೆಯನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಈ ಕಾಲದ ಉಲ್ಲೇಖವನ್ನು ದಾಟಿ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತೀನಿ. ಇದನ್ನು ನೋಡ್ರಿ. ಒಂದು ಸ್ಥಳದಲ್ಲಿ ಯುದ್ಧ ನಡೆದರೆ ಆ ಸ್ಥಳದ ಸುತ್ತಲೂ ಇರುವಂತಹ ಪ್ರಾಂತ್ಯದಲ್ಲಿ ಬಾಧೆ ಉಂಟಾಗುತ್ತದೆ. ಯಾವಾಗ? ಈ ಒಂದು ಪ್ರವಾದನೆಯ ವಾಕ್ಯ ನುಡಿಯಲ್ಪಟ್ಟಂತಹ ಕಾಲದಲ್ಲಿ ಹಾಗೆ. ಒಂದು ಸ್ಥಳದಲ್ಲಿ ಯುದ್ಧ ನಡೆದರೆ ಅದು ಲೋಕದ ಹಲವು ಕಡೆಗಳಲ್ಲಿ ಪ್ರತಿಬಿಂಬಿಸುತ್ತದೆ ಎನ್ನುವುದನ್ನು ಲೋಕದ ಮಹಾಯುದ್ಧಗಳಲ್ಲಿ ಅದು ಸಾಧ್ಯವಾಗಿದೆ. ಅದರ ನಂತರ ಬರುವಂತಹ ಕಾಲದಲ್ಲಿ ಈಗ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಯುದ್ಧ ನಡೆದರೂ ಕೂಡ ಲೋಕದ ದೇಶಗಳಲ್ಲಿ ಎಲ್ಲ ಕಡೆ ಯುದ್ಧದ ಒಂದು ಪರಿಣಾಮ ಪ್ರಕಟವಾಗುವ ರೀತಿಯಲ್ಲಿ ಆಯುಧಗಳ ಸಂಖ್ಯೆ, ಸೈನ್ಯಗಳ ಕಾರ್ಯಗಳು, ಆಯುಧಗಳ ಬಲ ಎಲ್ಲವೂ ಅಧಿಕವಾಗಿದೆ. ಈಗ ಈ ಪ್ರವಾದನೆ ನುಡಿಯಲ್ಪಟ್ಟಂತಹ ಕಾಲಘಟ್ಟದಲ್ಲಿ ಓದಿ ನೋಡಿದ್ರೆ ನಾವು ಮೆಸೊಪೊಟೇಮಿಯಾದಲ್ಲಿ ಯುಪ್ರಟಿಸ್ ನದಿಯ ತೀರದಲ್ಲಿ ಬರುವಂತಹ ಒಂದು ಯುದ್ಧ ಹೇಗೆ ಪ್ರಪಂಚ ವ್ಯಾಪಿಸುವ ರೀತಿಯಲ್ಲಿ ಬಾಧೆ ಉಂಟು ಮಾಡುತ್ತೆ ಏನೋ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಇದನ್ನಿಟ್ಟು ನಾವು ಆ ಕಾಲಘಟ್ಟವನ್ನು ಲೆಕ್ಕ ಮಾಡಿ ನೋಡಿದ್ರೆ ಈ ಒಂದು ಯುದ್ಧ, ಒಂದು ಸ್ಥಳದಲ್ಲಿ ಯುದ್ಧ ನಡೆದರೆ ಲೋಕದ ಹಲವು ಪ್ರದೇಶಗಳಿಂದ ಬಾಧೆಯನ್ನು ಉಂಟು ಮಾಡುವಂತಹ ಕಡೆಯ ಕಾಲದಲ್ಲಿಯೇ ನಡೆಯುವಂಥದ್ದಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕಿಂತ ಮುಂಚಿತವಾಗಿ ಎಷ್ಟೊಂದು ಯುದ್ಧವನ್ನು ಕೇಳ್ಪಟ್ಟಿರ್ತೀರಾ. ಬ್ಯಾಬಿಲೋನಿಯರು, ಅಲ್ಲಿ ಹಲವು ದೇಶಗಳು ದಂಡೆತ್ತಿ ಬಂದು ಆ ಕಸ್ದೀಯರವರನ್ನು ಹಿಡಿಯುತ್ತಾರೆ. ಮೇದಿಯ ಪರ್ಷಿಯರು ಆಳ್ವಿಕೆ ಮಾಡ್ತಾರೆ. ಅವಾಗೆಲ್ಲ ಉಳಿದ ದೇಶಗಳಲ್ಲಿ ಯಾವ ಬಾಧೆಯೂ ಇಲ್ಲ.
ಭಾರತಕ್ಕೆ ಏನು ಬಾಧೆ ಉಂಟಾಯ್ತವಾಗ? ಆಗಲೇ ಇಂಡಿಯಾದಲ್ಲಿ ಜನಗಳು ಇಲ್ದೇನಾ ಇದ್ರು? ಬೇರೆ ದೇಶಗಳಲ್ಲಿ, ಆಫ್ರಿಕಾದಲ್ಲಿ ಯಾವ ಬಾಧೆ ಇತ್ತು? ಎಲ್ಲೂ ಬಾಧೆ ಇರಲಿಲ್ಲ. ಯುದ್ಧ ಎಲ್ಲಿ ನಡೆಯುತ್ತೋ ಅದರ ಸುತ್ತಲಿರುವ ಪ್ರಾಂತ್ಯದಲ್ಲಿಯೇ ಬಾಧೆ ಉಂಟಾಗುತ್ತದೆ. ಆದರೆ ಯುದ್ಧ ನಡೆದರೆ ಆ ಒಂದು ಸ್ಥಳವನ್ನು ದಾಟಿ ಬಾಧೆ ಉಂಟಾಗುತ್ತೆ ಎನ್ನುವುದನ್ನು ಇನ್ನೂ ಪ್ರತ್ಯೇಕವಾಗಿ ಹೇಳಬೇಕು ಅಂದರೆ 2ನೇ ಮಹಾಯುದ್ಧದಲ್ಲೇ ಕಂಡುಹಿಡಿದ್ವಿ ನಾವು ಅದನ್ನು. ಆ ಒಂದು ಕಾಲಘಟ್ಟಕ್ಕಿಂತಲೂ ಇವಾಗ ನಾವಿರುವಂತಹ ಕಾಲಘಟ್ಟದಲ್ಲಿ ಒಂದು ಸ್ಪಾಟ್ನಲ್ಲಿ ಒಂದು ಯುದ್ಧ ಬಂದರೆ, ಅದು ಹರಡುವುದಕ್ಕೆ ಮುಂದಾದರೆ, ಆ ಸ್ಥಳದಲ್ಲಿ ನಡೆಯುವಂತಹ ಯುದ್ಧ ಲೋಕದ ಹಲವು ದೇಶಗಳಲ್ಲಿ ಬಾಧೆ ಉಂಟು ಮಾಡಲು ಸಾಧ್ಯ. ಇರಾನ್ನಲ್ಲಿ ಬಂದಂತಹ ಯುದ್ಧ ಹಾಗೆ ಇರಾನ್ ಯುಪ್ರಟಿಸ್ ನದಿಯ ತೀರದಲ್ಲಿ ಇರುವಂಥದ್ದಾಗಿದೆ. ಹಾಗಾದರೆ ನಡೆಯುತ್ತಿರುವಂಥ ಯುದ್ಧ ಹಾಗೆ. ಆ ಒಂದು ಯುದ್ಧದಿಂದ ನೋಡ್ರಿ ಹಲವು ದೇಶಗಳಲ್ಲಿ ಬಾಧೆ ಉಂಟಾಯಿತು. ಆ ರೀತಿ ಇದ್ದರೆ ಒಂದು ಯುದ್ಧ ನಡೆಯುವಾಗ ಲೋಕಪೂರ್ತಿಯಾಗಿ ಬಾಧೆ ಉಂಟು ಮಾಡಲ್ಪಡಬೇಕು ಅಂತ ಇದ್ದರೆ ಇದು ನುಡಿಯಲ್ಪಟ್ಟಂತಹ ಕಾಲದಲ್ಲ, ನಾವು ಬದುಕುವಂತಹ ಕಡೆಯ ಕಾಲದಲ್ಲಿ ನಡೆಯಬೇಕು. ಹಾಗಾದರೆ ಕಾಲದ ಉಲ್ಲೇಖ ಗೊತ್ತಾಯಿತು. ಇನ್ನೊಂದು ಕಾರ್ಯವನ್ನು ನೋಡಿ, ಈ ಒಂದು ಪ್ರವಾದನೆಯಲ್ಲಿ ನಾವೇನು ನೋಡ್ತೀವಿ, ಮನುಷ್ಯರಲ್ಲಿ 3ರಲ್ಲಿ 1 ಪಾಲನ್ನು ಕೊಲೆ ಮಾಡುವ ರೀತಿಯಲ್ಲಿ 1 ತಾಸಿಗೂ 1 ದಿನಕ್ಕೂ 1 ತಿಂಗಳಿಗೂ 1 ವರ್ಷಕ್ಕೂ ಸಿದ್ಧವಾಗಿದ್ದಂತಹ ದೂತರು. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ನಾವು? ಒಂದೊಂದು ಕುದುರೆಯಂತೆ ಒಬ್ಬೊಬ್ಬ ದೂತನಾಗಿ ಅವರು ಬಿಚ್ಚಿ ಬಿಡಲ್ಪಟ್ಟರ, ಅಥವಾ 4 ಮಂದಿ ಒಂದೇ ಸಂದರ್ಭದಲ್ಲಿ ಕಟ್ಟು ಬಿಚ್ಚಲ್ಪಟ್ಟು 4 ಮಂದಿ ಕೂಡ ಮೊದಲು 1 ತಾಸಲ್ಲಿ ಕೆಲಸ ಮಾಡಿದ್ರ, ಅನಂತರ ಅವರು ಮತ್ತೆ ಕಟ್ಟಲ್ಪಟ್ಟು ಮತ್ತೆ 1 ದಿನ 24 ಗಂಟೆ ಅವರು ಕೆಲಸ ಮಾಡಿದ್ರ, ಅಥವಾ ಪ್ರತ್ಯೇಕವಾಗಿ ಒಬ್ಬ ದೂತನು 1 ತಾಸಿಗೂ, 2ನೇ ದೂತನು 1 ದಿನಕ್ಕೂ, 3ನೇ ದೂತನು ಆ ರೀತಿಯಾಗಿ ಅಂತ ನೋಡಿದ್ರೆ ಅದಕ್ಕೆ ಏನು ಉತ್ತರ ಬರುತ್ತೆ? 4 ದೂತರು ಕೂಡ 4 ಹಂತದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಇದರಲ್ಲಿ ಬರೆಯಲ್ಪಟ್ಟಿದೆ, ಅವರನ್ನು ಕೊಲ್ಲುವ ಹಾಗೆ 1 ತಾಸಿಗೂ 1 ದಿನಕ್ಕೂ 1 ತಿಂಗಳಿಗೂ 1 ವರ್ಷಕ್ಕೂ ಸಿದ್ಧ ಮಾಡಲ್ಪಟ್ಟಂತಹ ಆ 4 ದೂತರನ್ನು ನೋಡಿ. ಹಾಗಾದರೆ 4 ಮಂದಿ ಒಂದು ಸಂದರ್ಭದಲ್ಲಿ ಕಟ್ಟು ಬಿಚ್ಚಲ್ಪಡ್ತಾರೆ. ಈಗ ಕಾಲದ ಉಲ್ಲೇಖಕ್ಕೆ ಬರ್ತೀವಿ. ಈಗ ಕಾಲದ ಉಲ್ಲೇಖ ಏನು ಮಾಡುತ್ತೆ ಅಂದರೆ, ಆ ಒಂದು ಯೂಪ್ರಟಿಸ್ ಪ್ರಾಂತ್ಯದ ಮೆಸೊಪೊತಾಮಿಯಾ ಪ್ರಾಂತ್ಯದಲ್ಲಿ ಕಡೆಯ ದಿನಗಳಲ್ಲಿ 4 ಯುದ್ಧ ನಡೆಯುತ್ತೆ. ಆ 4 ಹಂತದಲ್ಲಿ ಆ ಒಂದು ಯುದ್ಧ ಮನುಷ್ಯರ ಸೈನ್ಯದಿಂದ ಮಾತ್ರವಲ್ಲ, ಅದರ ಹಿಂದೆ ಪಿಶಾಚಿಗಳು ಇರುತ್ತೆ. ಅದರ ಹಿಂದೆ ಒಂದು ದೊಡ್ಡ ದುಷ್ಟ ಆತ್ಮಗಳ ಸೈನ್ಯವಿರುತ್ತೆ. ಆ ದೂತರು ದೇವದೂತರು ಅಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಸೈತಾನನ ದೂತರು. ಯಾಕೆ ಆ ರೀತಿ ಹೇಳ್ತೀನಿ ಅಂತ ಕೇಳಿದ್ರೆ, ಆ ದೂತರು, ಒಬ್ಬ ದೂತನು ಕಟ್ಟಲ್ಪಟ್ಟವನಾಗಿದ್ದಾನೆ ಅಂತ ಹೇಳಿದ್ರೆ ಸೈತಾನನ ದೂತನೇ ಅವನು. ನಿಜವಾದ ದೇವರ ದೂತನನ್ನು ಯಾರು ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವರು ದೇವರ ವಾಕ್ಯದ ನಿಯಂತ್ರಣದಲ್ಲೇ ಇರ್ತಾರೆ, ಹೇಳಿದ್ರೆ ಮಾಡ್ತಾರೆ. ಆದರೆ ಕಟ್ಟಲ್ಪಟ್ಟಂತಹ ದೂತರು ಅಂತ ಇದೆ ಅಂತ ಹೇಳಿದ್ರೆ, ಇವನು ಕಟ್ಟಲಿಲ್ಲ ಅಂದರೆ ಅವನು ತನ್ನ ಮನಬಂದಂತೆ ಕೆಲಸ ಮಾಡ್ತಾನೆ. ಯೂದನ ಪುಸ್ತಕದಲ್ಲಿ ಪಾತ್ರದ ಸರಪಣಿಗಳಲ್ಲಿ ಕಟ್ಟಲ್ಪಟ್ಟಂತಹ ದೂತರು ಎಂದು ಬಿದ್ದು ಹೋದಂತಹ ದೂತರ ಬಗ್ಗೆ ಹೇಳಲ್ಪಟ್ಟಿದೆ. ಹಾಗಾದರೆ ಈ ಸೈತಾನನ ಯುದ್ಧ ಮನುಷ್ಯರಿಗೂ ಮಾತ್ರವಲ್ಲದೆ ಅದರ ಹಿಂದೆ ಸೈತಾನನ ಒಂದು ಆತ್ಮಗಳು ಅದು ಕ್ರಿಯೆ ಮಾಡುತ್ತದೆ, ಅದು ಗೊತ್ತಾಗುತ್ತೆ. ಇದು 4 ಹಂತದಲ್ಲಿ ನಡೆಯುತ್ತದೆ. ಒಟ್ಟಾರೆ ಆ ಬಾಧೆಯನ್ನು ಲೆಕ್ಕ ಮಾಡಿ ನೋಡಿದ್ರೆ ಭೂಮಿಯ ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲು ಬಾಧೆ ಆಗುತ್ತೆ. ಹಾಗಾದ್ರೆ ನಮಗೆ ಇದರಲ್ಲಿ ಏನು ಗೊತ್ತಾಗಬೇಕು? 1 ತಾಸಿಗೆ ಕ್ರಿಯೆ ಮಾಡುವಂತಹ ಆ 4 ಮಂದಿ ದೂತರು. ಆ 1 ತಾಸು ಅಂದರೆ ಏನು? ಆ 1 ತಾಸಿನ ರೀತಿಯಲ್ಲಿ 1 ದಿನಕ್ಕೆ ಹೇಳಿದ್ರೆ 1 ತಾಸಿನ ರೀತಿಯಲ್ಲಿ 24 ಭಾಗ ಇರುವಂಥದ್ದೇ 1 ದಿನ. ಆ 1 ದಿನ ಎನ್ನುವ ರೀತಿಯಲ್ಲಿ 30 ಭಾಗ ಇರುವಂಥದ್ದೇ 1 ತಿಂಗಳು. ಆ 30 ಭಾಗ ಇರುವ ರೀತಿಯಲ್ಲಿ 12 ಭಾಗ ಅಧಿಕವಾಗಿರುವುದಕ್ಕೆ ಹೆಸರೇ 1 ವರ್ಷ. ಹಾಗಾದರೆ ಇದರ ಒಂದು ಕಾಲದ ಉಲ್ಲೇಖ ನೀಡುತ್ತದೆ. ಎಲ್ಲವೂ ಒಂದೇ ಸಂದರ್ಭದಲ್ಲಿ ಯುದ್ಧ ನಡೆಯಲಿಲ್ಲ, ಅದು 4 ಹಂತದಲ್ಲಿ ನಡೆಯುತ್ತದೆ. 1 ದಿನ ಯುದ್ಧ ಅಂದರೆ ಏನು? 1 ತಾಸು ಯುದ್ಧ ಅಂದರೆ ಏನು? 1 ತಿಂಗಳು ಯುದ್ಧ ಅಂದರೆ ಏನು? 1 ವರ್ಷ ಯುದ್ಧ ಅಂದರೆ ಏನು? ಇದರಲ್ಲಿ ಬೈಬಲ್ನಲ್ಲಿ ಬರೆಯಲ್ಪಟ್ಟ ಹಾಗೆ 1 ವರ್ಷ ಅಂದರೆ 1 ವರ್ಷ ತಾನೇನಾ? ಅಥವಾ 1 ತಾಸು ಅಂತ ಹೇಳಿದ್ರೆ 1 ತಾಸೇನಾ? ಅದಕ್ಕೆ ಬೇರೆ ಆದರೂ ಅರ್ಥ ಇದೆಯಾ? ಇದನ್ನು ನಾವು ಬರೆದಿಟ್ಕೊಂಡ್ರೆ ದೇವರ ಬಳಿ ಕೇಳಬೇಕು. ದೇವರೇ, ಯಾವಾಗ ಆ ಯುದ್ಧ ಅಲ್ಲಿ ಆರಂಭವಾಯ್ತಲ್ಲ, ಇರಾನ್ನಲ್ಲಿ ಯುದ್ಧ ಆರಂಭವಾಯ್ತಲ್ವಾ, ತಕ್ಷಣ ದೇವರ ಬಳಿ ಇವಾಗ ನಾವೇನು ಕೇಳಬೇಕು? ಇದನ್ನು ಸಂಶೋಧಿಸಬೇಕು. ಯುದ್ಧ ಆರಂಭವಾಯಿತು, ಈಗ ಮುಗಿದೋಯ್ತಲ್ಲ, ಸತ್ಯವೇದದಲ್ಲಿ ಇಡುತ್ತೆ ಮತ್ತೆ ಅದು ಆರಂಭವಾಗುತ್ತದೆ. ಹಾಗಾದರೆ ಈ ಪ್ರವಾದನೆಯನ್ನು ಓದಬೇಕಾದ್ರೆ ನಮಗೆ ಯಾವ ಪ್ರಶ್ನೆ ಬರುತ್ತದೆ ಅಂದರೆ, ಕಾಲದ ಕುರಿತಾಗಿ 1 ತಾಸು ಅಂದರೆ ಏನು?
ಒಂದು ದಿನದ ಅಳತೆ ಅಂದರೆ ಏನು? ಒಂದು ತಿಂಗಳು ಅಂದರೆ ಏನು? ಒಂದು ವರ್ಷ ಅಂದರೆ ಏನು? ಅನಂತರ ಮತ್ತೊಂದು ಪ್ರಶ್ನೆ, ಇನ್ನೊಂದು ಕಾಲ, ಮರೆಯಾಗಿರುವಂಥ ಒಂದು ಕಾಲ ಇದೆ ಇದರಲ್ಲಿ. ಯಾವ ಕಾಲ? ಒಂದು ಯುದ್ಧಕ್ಕೂ, ಒಂದು ತಾಸು ಯುದ್ಧಕ್ಕೂ, ಅನಂತರ ಒಂದು ದಿನ ಯುದ್ಧ ಇದೆಯಲ್ಲ, ಅವೆರಡರ ನಡುವೆ ಎಷ್ಟು ಒಂದು ಅಂತರ ಇದೆ ಅಲ್ಲಿ, ಅದು ಇದರಲ್ಲಿ ಹಾಕಲ್ಪಟ್ಟಿಲ್ಲ. ಹಿಂದೆ ನಡೆಯಲ್ಲ. ಒಂದು ತಾಸು ಯುದ್ಧ, ತಕ್ಷಣ ಒಂದಿನ ಯುದ್ಧ, ಅದು ಬಂದು ಕಾಲದ ಉಲ್ಲೇಖನ ಇಲ್ಲವಲ್ಲ ಅಲ್ಲಿ. ಹಾಗಾದರೆ ಇವೆರಡರ ನಡುವೆ ಒಂದು ಚಿಕ್ಕ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಎಷ್ಟು ವರ್ಷ? ಇವೆಲ್ಲವನ್ನ ನಾವು ಯೋಜನೆ ಮಾಡಬೇಕು. ಹಾಗಾದರೆ ಒಂದು ಪ್ರವಾದನೆ, ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು ಪ್ರವಾದನೆಯಲ್ಲಿ ಕಾಲದ ಉಲ್ಲೇಖ ಇರುತ್ತದೆ. ಆ ಕಾಲದ ಉಲ್ಲೇಖ ನೀವು ತೀಕ್ಷ್ಣವಾಗಿ ನೋಡಬೇಕು. ಈಗ ನಾವು ಓದಿದಂತಹ ಈ ಪ್ರವಾದನಾ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವಂತಹ ಕಾಲದಲ್ಲಿ ಏನು ಹಾಕಲ್ಪಟ್ಟಿದೆ ನೋಡಿ, 4 ಹಂತವಾಗಿ ಕಾಲಗಳು ಉಲ್ಲೇಖವಾಗುತ್ತದೆ. ಆದರೆ ಅದರಲ್ಲಿ ಹೇಳಲ್ಪಟ್ಟಿರುವ ಕಾರ್ಯವನ್ನು ನಾವು ಹೆಂಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ಒಂದರಿಂದ ಮುಂದಿನ ಯುದ್ಧಕ್ಕೆ ಹೋಗಬೇಕಾದ್ರೆ ಒಂದು ತಾಸು ಅಂದರೆ ಏನೋ ಆತ್ಮಿಕ ಅರ್ಥ ಇದೆ. ಆ ಒಂದು ತಾಸು ಎನ್ನುವಂಥದ್ದು ಮುಗಿದ ಕೂಡಲೇ, ಅನಂತರ ಒಂದು ದಿನ ಯುದ್ಧ ಆರಂಭವಾಗುತ್ತೆ ನೋಡಿ. 24 ಭಾಗ ಒಂದು ಹಾನಿ ಉಂಟಾಗುವ ಯುದ್ಧ. ಆ ಒಂದು ಯುದ್ಧಕ್ಕೂ ಈ ಒಂದು ಯುದ್ಧಕ್ಕೂ ಇದರ ನಡುವೆಯಲ್ಲಿ ಆ ನಿಲ್ಲಿಸಲ್ಪಟ್ಟಂತಹ ಕಾಲ ಎಷ್ಟು? ಇದು ಬಂದು ನಮಗೆ ಅದು ಪ್ರಕಟವಾಗಿ ಹೇಳಲ್ಪಟ್ಟಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಇದೆಲ್ಲ ಬರೆದಿಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಕಾಲವನ್ನು ನಮಗೆ ಪ್ರಕಟಿಸಿರಿ. ಹಾಗಾದರೆ ಯಾವಾಗ ಇದು ಆರಂಭವಾಗುತ್ತೆ? ಯುದ್ಧದ ಕಾಲ ಯಾವಾಗ ಆರಂಭವಾಗುತ್ತೆ? ಅದರಲ್ಲಿ ಒಂದು ತಾಸು ಅಂದರೆ ಏನು? ಒಂದು ದಿನ ಅಂದರೆ ಏನು? ಒಂದು ತಿಂಗಳು ಅಂದರೆ ಏನು? ಒಂದು ವರ್ಷ ಅಂದರೆ ಏನು? ಎರಡರ ನಡುವೆ ಇರುವಂತಹ ಕಾಲದ ಅಳತೆ ಏನು? ಯಾವಾಗ ಇದು ಮುಗಿಯುತ್ತೆ ಎನ್ನುವುದರ ಕುರಿತಾಗಿ ಪ್ರಶ್ನೆ ಬಸಬೇಕು. ಅದು ಈ ಪ್ರವಾದನೆಗೆ ಮಾತ್ರವಲ್ಲದೆ ಕರ್ತನು ನಿಮಗೆ ಪ್ರಕಟಿಸಿ ಹೇಳಿದರೂ ಕೂಡ ಸತ್ಯವೇದದಲ್ಲಿ ನೀವು ಓದುವಂತಹ, ನಡೆಯಲಿರುವಂತಹ ಪ್ರವಾದನೆಗಳನ್ನು ಕಾಲ ಎನ್ನುವ ಪ್ರಶ್ನೆ ಎಬ್ಬಿಸಿರಿ. ಆಯಾ ಪ್ರವಾದನೆಗೆ ತಕ್ಕ ಹಾಗೆ ನಿಮ್ಮ ಪ್ರಶ್ನೆಗಳು ಮಾರ್ಪಡಲಿ. ಆ ಕಾಲ ಸಂಬಂಧಪಟ್ಟದಾಗಿ ಇರುತ್ತದೆ ಅದು. ಹಾಗಾದರೆ ಸಂಭವ ಕಾಲ. ಮೂರನೇ ಒಂದು ಕಾರ್ಯ ಇದೆ. ಅದರ ಕುರಿತಾಗಿ ಬರುವ ವಾರದಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.